ನಮಗೆ ಫ್ಯೂಯಲ್ ಎಲ್ಲಿಂದ ಬರುತ್ತೆ? ಮಿಡಿಲ್ ಈಸ್ಟಿಂದ ಬರುತ್ತೆ. ಇವಾಗ ಮಿಡಿಲ್ ಈಸ್ಟ್ನಲ್ಲಿರೋ ಅಕ್ಕಪಕ್ಕದ ಎಲ್ಲ ದೇಶದ ಮೇಲೆ ಅಂದರೆ ಫ್ಯೂಯಲ್ ಯಾವ್ದು ಜನರೇಷನ್ ಮಾಡ್ತಾರಲ್ವಾ ಎಕ್ಸ್ಟ್ರಾಕ್ಷನ್, ಅವ್ರೆಲ್ಲರ ಮೇಲೂ ಇರಾನ್ ಅಟ್ಯಾಕ್ ಮಾಡ್ತಿರೋದ್ರಿಂದ ಅಲ್ಲೆಲ್ಲ ಫ್ಯೂಯಲ್ ಎಕ್ಸ್ಟ್ರಾಕ್ಷನ್ ನಿಂತಿದೆ ಸದ್ಯಕ್ಕೆ. ಆಮೇಲೆ ಅಲ್ಲಿ ಇವಾಗ ಶಿಪ್ನ ತೊಗೊಂಡೋಗಿ ನಿಲ್ಸಿದ್ರು ಅಲ್ಲಿ ಯಾರು ಲೋಡ್ ಮಾಡ್ತಾರೆ? ಮತ್ತು ಎಕ್ಸ್ಟ್ರಾಕ್ಷನ್ನೇ ನಡೀತಿಲ್ಲ ಅಂದರೆ ನಮ್ಗೆ ಎಲ್ಲಿಂದ ಸಿಗುತ್ತೆ ಫ್ಯೂಯಲು? ಸೊ ಇದು ವಾರ್ ನಿಲ್ಲೋವರೆಗೂ ಇದು ನಮಗೆ ಮುಗಿದಿರೋಂಥ ಕಥೆನೇ. ಸೊ ಇದ್ರ ಬಗ್ಗೆ ಇವಾಗ ಗೌರ್ಮೆಂಟ್ ಅವರು ಇದೆಲ್ಲ ಗೊತ್ತಿದ್ರು ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತು, ಫ್ಯೂಯಲ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಗೊತ್ತು. ರಷ್ಯಾದಿಂದ ಎಷ್ಟು ಒಂದು 30% ಅಷ್ಟು ತೊಗೊತಿದ್ದಾರೆ ಫ್ಯೂಯಲ್ನ. ನಮಗಿರೋ ಪಾಪ್ಯುಲೇಷನ್ಗೆ ಇದು ನಿಜವಾಗ್ಲೂ ಮ್ಯಾಚ್ ಆಗೋದಿಲ್ಲ. ಇದು ನಿಜವಾಗ್ಲೂ ಸೀರಿಯಸ್ ಸಿಚುವೇಶನ್ನು. ಇದು ಕ್ರಿಟಿಕಲ್ ಆಗಿ ಹೋಗುತ್ತೆ. ವಾರ್ ಬೇಗ ನಿಲ್ಲೋದು ಎಲ್ಲರೂ ಆಶಿಸಬೇಕು. ಇವಾಗ ವಾರ್ ನಿಂತಿಲ್ಲ ಅಂತಂದರೆ ಇದೇ ರೀತಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವಾಗ ಎಕ್ಸಾಂಪಲ್ಗೆ ಹೋಟೆಲ್ ಅವ್ರಿಗೂ ಸಪ್ಲೈ ಕೊಡ್ತಾ ಇಲ್ಲ, ಓಕೆ. ಇವಾಗ ಹೋಟೆಲ್ನೇ ನಂಬ್ಕೊಂಡು ಕೆಲವರು ಜೀವನ ಮಾಡ್ತಿರ್ತಾರೆ. ಯಾರು ಸ್ವಿಗ್ಗಿ, ಝೊಮ್ಯಾಟೊ ಇವರೆಲ್ಲನೂ ಅವ್ರನ್ನ ನಂಬ್ಕೊಂಡೇ ಇದು ಮಾಡ್ತಿರ್ತಾರೆ. ಹೋಟೆಲ್ಗಳೇ ಶಟ್ ಡೌನ್ ಆಗಿದೆ ಅಂತಂದರೆ ಇವ್ರುಗಳ್ದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಈಗ ಈ ಕ್ಯಾಬ್ಸ್ಗಳು ಅವು ಇವು ಇವೆಲ್ಲ ಇದಾಗಿದ್ದಾವೆ, ಸ್ಟಾಪ್ ಆಗಿದ್ದಾವೆ ಸದ್ಯಕ್ಕೆ. ಇವಾಗ ಅಲ್ಲಿಂದ ಕೆಲ್ಸಕ್ಕೆ ಹೋಗೋರು ಮತ್ತು ಸ್ಕೂಲ್ಸ್ ಕಾಲೇಜಸ್ಗೆ ಹೋಗೋರು ಇವ್ರದ್ದೆಲ್ಲ ಇಲ್ಲಿ ಕಟ್ ಡೌನ್ ಆಗುತ್ತೆ. ಸೊ ಇದು ಒಬ್ರಿಗೆ ಪ್ರಾಬ್ಲಮ್ ಆಗಲ್ಲ. ಯಾವುದೋ ಬೇರೆ ದೇಶದಲ್ಲಿ ವಾರ್ ನಡೀತಿದ್ರೆ ನಮಗೆ ಇದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಹತ್ರ ಇನ್ನೂ ಅದನ್ನು ರೀಪ್ಲೇಸ್ ಮಾಡೋವಂಥದ್ದು ಇದಿಲ್ಲ. ನಾವು ಇನ್ನೂ ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಅವ್ರ ಮೇಲೆ ಅಂತ. ನಮ್ಮ ಸಿಸ್ಟಮು ಈ ಲೆವೆಲ್ಗೆ ಸ್ಟ್ರಾಂಗ್ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕು.